ಬಿಜೆಪಿಯಲ್ಲಷ್ಟೇ ಅಲ್ಲ, ಕಾಂಗ್ರೆಸ್ನಲ್ಲೂ ಅಸಮಾಧಾನದ ಹೊಗೆ. ಸ್ವಾಭಿಮಾನಿ ಸಮಾವೇಶಕ್ಕೆ ಅಪಸ್ವರ, ಹೈಕಮಾಂಡ್ಗೆ ದೂರು. ಯಾರು ಆ ನಾಯಕ? ದೂರಿನಲ್ಲಿ ಏನೆಲ್ಲ ಉಲ್ಲೇಖ? ಸ್ವಾಭಿಮಾನಕ್ಕೆ ಪೆಟ್ಟು. ಬಣ ರಾಜಕೀಯದ ವಿಚಾರದಲ್ಲಿ ಬಿಜೆಪಿಯಲ್ಲಿ ಈಗ ಎರಡೆರಡು ಬಣ ಆಗಿದೆ. ಅಸಮಾಧಾನದ ಹೊಗೆ ಆಡ್ತಾ ಇದೆ. ಬಹಳ ಜೋರಾಗಿ ಅಸಮಾಧಾನ ಇದೆ ಅನ್ನೋದನ್ನ ಹೇಳ್ತಾ ಇದ್ವಿ. ಅದು ಕೇವಲ ಬಿಜೆಪಿಗೆ ಮಾತ್ರ ಸೀಮಿತನಾ ಅಂತ ಕೇಳಿದ್ರೆ ಖಂಡಿತ ಅಲ್ಲ. ಬಿಜೆಪಿ ಅಷ್ಟೇ ಅಲ್ಲ, ಕೈನಲ್ಲೂ ಕೋಲಾಹಲ ಶುರುವಾಗಿದೆ. ಹಾಸನದ ಸ್ವಾಭಿಮಾನಿ ಸಮಾವೇಶಕ್ಕೆ ವಿರೋಧವನ್ನ ವ್ಯಕ್ತಪಡಿಸಲಾಗಿದೆ. ಸಿಎಂ ವಿರುದ್ಧವೇ ಹೈಕಮಾಂಡ್ಗೆ ಈಗ ದೂರನ್ನ ಸಲ್ಲಿಕೆ ಮಾಡಿದ್ದಾರೆ. ಕಳೆದ 2-3 ದಿನಗಳಿಂದಲೂ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಬಹಿರಂಗವಾಗಿ ಅಸಮಾಧಾನ ಹೊರಹಾಕೋದು, ಆ ವಿಚಾರದಲ್ಲಿ ಹೇಳಿಕೆಗಳನ್ನು ಕೊಡ್ತಾ ಇರೋದನ್ನ ಗಮನಿಸ್ತಾ ಇದೀವಿ. ಹಾಗಾದ್ರೆ ಪತ್ರದ ಹಿಂದಿದೆಯಾ ಡಿಕೆಶಿ ಮತ್ತು ಬಣದ ಕೈವಾಡ? ಪಕ್ಷದ ಚಿಹ್ನೆಯಡಿ ಸಿದ್ದು ಸಮಾವೇಶ ಮಾಡ್ತಾ ಇಲ್ಲ, ವೈಯಕ್ತಿಕ ಲಾಭಕ್ಕಾಗಿ ಸಮಾವೇಶ ಅಂತ ಹೇಳಿ ಈಗ ಹೈಕಮಾಂಡ್ಗೆ ದೂರನ್ನ ನೀಡಲಾಗಿದೆ. ಆದ್ರೆ ಕಾಂಗ್ರೆಸ್ನ ಹೈಕಮಾಂಡ್ ಈ ದೂರಿಗೆ ಸೊಪ್ಪೆ ಹಾಕಿಲ್ವಂತೆ. ಸಿದ್ದರಾಮಯ್ಯವರ ಬೆಂಬಲಕ್ಕೆ ನಿಂತಿದ್ದಾರಂತೆ ವರಿಷ್ಠರು. ಡಿಸೆಂಬರ್ 5ಕ್ಕೆ ಹಾಸನದಲ್ಲಿ ಸಮಾವೇಶವನ್ನ ಮಾಡೋದಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರಂತೆ. ಹಾಗಾದ್ರೆ ಈ ಪತ್ರವನ್ನ ಬರೆದಿರೋದು ಯಾರು? ಯಾರ ಕೈವಾಡ ಇದೆ? ಈಗ ಇದರ ಬಗ್ಗೆ ಮಾತನಾಡ್ತಿದ್ದಾರೆ ಸಿಎಂ ಆಪ್ತರು. ಪತ್ರದ ಹಿಂದೆ ಡಿಕೆ ಶಿವಕುಮಾರ್ ಅವರ ಕೈವಾಡ ಇದೆ ಅಂತ ಹೇಳ್ತಾ ಇದ್ದಾರೆ. ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿದೆ, ನಾವು ಸಮಾವೇಶವನ್ನ ಮಾಡ್ತಿದ್ದೇವೆ, ಈ ಪತ್ರಕ್ಕೆ ಯಾವುದೇ ಕಿಮ್ಮತ್ತಿಲ್ಲ ಅಂತ ಹೇಳಿದ್ದಾರೆ ಸಿಎಂ. ಇದೆಲ್ಲದರ ಮಧ್ಯೆ ಮೈಸೂರಿನಲ್ಲಿ ಸ್ವಾಭಿಮಾನಿ ಸಮಾವೇಶದ ಪ್ರಚಾರದ ವಾಹನಕ್ಕೆ ಯತೀಂದ್ರ ಸಿದ್ದರಾಮಯ್ಯ ಚಾಲನೆಯನ್ನ ಕೊಟ್ಟಿದ್ದಾರೆ. ಹಾಸನದ ಸಮಾವೇಶದ ಬಗ್ಗೆ ಸಿಎಂ ತಿಳಿಸಿದ್ದಾರೆ. ಸ್ವಾಭಿಮಾನಿ ಸಮಾವೇಶದ ಬಗ್ಗೆ ನನಗೆ ಹೇಳಿದ್ದಾರೆ. ದೆಹಲಿಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಇದರ ಬಗ್ಗೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಈಗಾಗಲೇ ಹಾಸನದಲ್ಲಿ ನಡೀತಾ ಇರುವಂತಹ ಸಮಾವೇಶಕ್ಕೆ ಸಂಬಂಧಪಟ್ಟಾಗೆ ಹೈಕಮಾಂಡ್ಗೆ ದೂರನ್ನ ನೀಡಲಾಗಿದೆ, ಪತ್ರವನ್ನ ಬರೆಯಲಾಗಿದೆ. ವೈಯಕ್ತಿಕ ಪ್ರದರ್ಶನಕ್ಕಾಗಿ, ವೈಯಕ್ತಿಕ ಶಕ್ತಿ ಪ್ರದರ್ಶನವನ್ನ ಮಾಡಬೇಕು ಅಂತ ಹೇಳಿ ಅವರ ಲಾಭಕ್ಕಾಗಿ ಈ ಒಂದು ಸಮಾವೇಶವನ್ನ ಆಯೋಜನೆ ಮಾಡಲಾಗಿದೆ. ಪಕ್ಷದ ಚಿಹ್ನೆಯಡಿ ಅಥವಾ ಪಕ್ಷಕ್ಕಾಗಿ ಅಲ್ಲ ಅನ್ನುವಂತಹ ಒಂದು ಪತ್ರವನ್ನು ಬರೆದು ದೂರನ್ನ ಕೊಡಲಾಗಿತ್ತಲ್ಲ, ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಡಿಕೆಶಿ ಅವರ ಆಪ್ತರು ಈ ರೀತಿಯಂತ ಕೆಲಸ ಮಾಡಿದ್ದಾರೆ ಅನ್ನೋದನ್ನ ಸಿಎಂ ಆಪ್ತ ಬಳಗ ಹೇಳ್ತಾ ಇತ್ತು. ಆದ್ರೆ ಇದೀಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಿಎಂ ಈ ಒಂದು ಸಮಾವೇಶದ ಬಗ್ಗೆ ತಿಳಿಸಿದ್ದಾರೆ. ಹಾಸನದ ಸ್ವಾಭಿಮಾನಿ ಸಮಾವೇಶದ ಬಗ್ಗೆ ನನಗೆ ಹೇಳಿದ್ದಾರೆ ಅಂತ ಹೇಳಿದ್ದಾರೆ ಡಿಕೆ ಶಿವಕುಮಾರ್. ನನಗೆ ಅದು ಮಾಹಿತಿ ಇಲ್ಲ, ನನಗೇನು ಗೊತ್ತಿಲ್ಲ. ಬಟ್ ನನಗೆ ಚೀಫ್ ಮಿನಿಸ್ಟರ್ ತಿಳಿಸಿದ್ದಾರೆ, ಆ ಕಾರ್ಯಕ್ರಮ ಈ ರೀತಿ ಇವರೆಲ್ಲ ಮಾಡಕ್ಕೆ ಹೊರಟಿದ್ದಾರೆ ಅಂತ ಅವ್ರು ನನ್ನ ಗಮನಕ್ಕೆ ತಂದಿದ್ದಾರೆ. ಮಿಕ್ಕಿದ್ದು ನಾನು ಇರಲಿಲ್ಲ, ನಾನು ಅವರು ಭೇಟಿ ಮಾಡಿ 3-4 ದಿನ ಆಯಿತು. ನಾನು ಬಂದೆ ಇಲ್ಲಿಗೆ 3 ದಿನ ಆಯಿತು. ತಮಗೆ ಗೊತ್ತಿದೆಯಲ್ಲ, ಪಾರ್ಟಿ ಯಾವತ್ತೂ ಪ್ರೆಸೆನ್ಸ್ ಇದ್ದೇ ಇರ್ತದೆ. ಸ್ವಾಭಿಮಾನಿ ಸಮಾವೇಶಕ್ಕೆ ವರಿಷ್ಠರ ಒಪ್ಪಿಗೆ ಇದೆ, ಪತ್ರದ ಬಗ್ಗೆ ನನಗೇನು ಗೊತ್ತಿಲ್ಲ ಅಂತ ಹೇಳಿದ್ದಾರೆ ಯತೀಂದ್ರ ಸಿದ್ದರಾಮಯ್ಯ. ಪತ್ರ ಫೇಕ್ ಕೂಡ ಆಗಿರಬಹುದು ಅಂತ ಅನುಮಾನವನ್ನ ಅವರು ವ್ಯಕ್ತಪಡಿಸಿದ್ದಾರೆ. ಸ್ವಾಭಿಮಾನಿ ಸಮಾವೇಶವನ್ನ ಮಾಡೋದಕ್ಕೆ ಅವರು ಆಯ್ಕೆ ಮಾಡಿಕೊಂಡಂತಹ ಸ್ಥಳ ಅದು ಹಾಸನವನ್ನೇ ಆಯ್ಕೆ ಮಾಡಿಕೊಂಡಿರೋ ಹಿಂದೆ ಕೂಡ ಸಾಕಷ್ಟು ಲೆಕ್ಕಾಚಾರಗಳು ಇದೆ. ಆದ್ರೆ ಇದೀಗ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸ್ವಾಭಿಮಾನಿ ಸಮಾವೇಶದ ಕುರಿತು ಸಾಕಷ್ಟು ಅಸಮಾಧಾನ ಪಕ್ಷದ ಒಳಗೆ ಇದೆ. ಆ ಹಿನ್ನೆಲೆಯಲ್ಲಿ ಈ ಒಂದು ಕಾರಣಕ್ಕಾಗಿಯೇ ಈಗ ಪತ್ರವನ್ನ ಬರೆದಿದ್ದಾರೆ. ಆದ್ರೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಯತೀಂದ್ರ ಅವರು ಮಾತನಾಡ್ತಾ ಹೇಳ್ತಾ ಇದ್ದಾರೆ, ನನಗೇನು ಗೊತ್ತಿಲ್ಲ ಇದ್ರ ಬಗ್ಗೆ, ಪತ್ರ ಫೇಕ್ ಕೂಡ ಆಗಿರಬಹುದು. ಮುಡಾ ವಿಚಾರಕ್ಕೆ ಮೈಸೂರಲ್ಲಿ ಸಮಾವೇಶ ಆಗಿತ್ತು, ಈಗ ಹಾಸನದಲ್ಲಿ ಸಮಾವೇಶ ಮಾಡ್ತಿದ್ದೇವೆ ಅಷ್ಟೇ ಅಂತ ಹೇಳಿ ಮೈಸೂರಲ್ಲಿ MLC ಯತೀಂದ್ರ ಹೇಳಿಕೆಯನ್ನ ನೀಡಿದ್ದಾರೆ. ಸಿದ್ಧತೆಗಳನ್ನ ನಮ್ಮ ಪಕ್ಷದ ನಾಯಕರುಗಳು, ನಮ್ಮ MLAಗಳು, ಡಿಫೀಟೆಡ್ ಕ್ಯಾಂಡಿಡೇಟ್ಸು, ಬೇರೆ ಮುಖಂಡರುಗಳು ಮತ್ತು ನಮ್ಮೆಲ್ಲ ಕಾರ್ಯಕರ್ತರುಗಳು ಅವರೇ ಸಿದ್ಧತೆ ಮಾಡ್ತಾ ಇದ್ದಾರೆ. ಪಕ್ಷದ ವತಿಯಿಂದ ಮತ್ತೆ ಈ ಶೋಷಿತ ವರ್ಗಗಳ ಒಕ್ಕೂಟ, ಹಿಂದುಳಿದ ಜಾಗೃತಿಗಳ ಒಕ್ಕೂಟ ಮತ್ತು ಬೇರೆ ಬೇರೆ ಸಂಘಟನೆಗಳು ಇವರೆಲ್ಲ ಸೇರಿ 5ನೇ ತಾರೀಕು ಕಾಂಗ್ರೆಸ್ ಪಕ್ಷದ ವತಿಯಿಂದ ಮತ್ತೆ ಈ ಶೋಷಿತ ವರ್ಗಗಳ ಸ್ವಾಭಿಮಾನಿ ಒಕ್ಕೂಟ ಅಂತ ಹೇಳ್ಕೊಂಡು ಮಾಡ್ತಿದ್ದಾರೆ. ಏನಿಲ್ಲ, ಇವಾಗ ನಮ್ಮ ಸರ್ಕಾರ ಬಂದು ಅಧಿಕಾರಕ್ಕೆ ಬಂದು 2 ವರ್ಷಗಳು ಕೂಡ ಆಗಿಲ್ಲ. ನಾವು ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯವರು ಸಮರ್ಥವಾಗಿ ಆಡಳಿತ ಮಾಡ್ತಿದ್ದಾರೆ. ನಾವು ಕೊಟ್ಟಂಥ ಎಲ್ಲ ಚುನಾವಣೆ ಕೊಟ್ಟಂಥ ಭರವಸೆಗಳನ್ನು ಕೂಡ ಈಡೇರಿಸಿಕೊಟ್ಟಿದ್ದಾರೆ. ಬಡವರಿಗೆ ಎಲ್ಲ ಜಾತಿ ಧರ್ಮದ ಬಡವರಿಗೂ ಕೂಡ ಅನುಕೂಲ ಆಗುವಂಥ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾರೆ.
ಇಷ್ಟಾಗಿಯೂ ಕೂಡ ನಾವು ದೊಡ್ಡ ಬಹುಮತ ಪಡ್ಕೊಂಡಿದ್ರು ಕೂಡ ಇವತ್ತು BJP ಮತ್ತು JDS ಪಕ್ಷದವರು ಕೇಂದ್ರದಲ್ಲಿ ಅಧಿಕಾರದಲ್ಲಿದ್ದೀವಿ ಅನ್ನೋ ಒಂದೇ ಕಾರಣಕ್ಕೋಸ್ಕರ ಅಧಿಕಾರನ ದುರ್ಬಳಕೆ ಮಾಡಿಕೊಂಡು ಸರ್ಕಾರನ ಅಸ್ಥಿರಗೊಳಿಸಬೇಕು ಅಂತ ಹೇಳಿ ತಂದೆಯವ್ರ ಮೇಲೆ ಸುಳ್ಳು ಅಪಪ್ರಚಾರ ಮಾಡಿ ಸುಳ್ಳು ಆರೋಪ ಹೊರಿಸಿ ತನಿಖಾ ಸಂಸ್ಥೆಗಳನ್ನು ಉಪಯೋಗಿಸ್ಕೊಂಡು ರಾಜ್ಯಪಾಲರ ಕಚೇರಿಯನ್ನು ಉಪಯೋಗಿಸ್ಕೊಂಡು ಹೇಗಾದರೂ ಮಾಡಿ ಅಧಿಕಾರದಿಂದ ಕೆಳಗಿಳಿಸಬೇಕು ಅಂತ ಪ್ರಯತ್ನ ಮಾಡ್ತಿದ್ದಾರೆ. ಅವ್ರ ವರ್ಚಸ್ಸಿಗೆ ಧಕ್ಕೆ ತರಬೇಕು ಅಂತ ಪ್ರಯತ್ನ ಮಾಡಿದ್ದಾರೆ. ಹಾಗಾಗಿ ನಾವು ನೇರವಾಗಿ ಜನರ ಹತ್ರನೇ ಹೋಗಿ ಹೇಗೆ BJPಯವರು ಮತ್ತು JDS ಅವರು ಷಡ್ಯಂತ್ರ ಮಾಡಿ ಚುನಾಯಿತ ಸರ್ಕಾರನ ಬೀಳಿಸುವಂಥ ಕೆಲಸ ಮಾಡ್ತಾರೆ, ಒಬ್ಬರು ಹಿಂದುಳಿದ ವರ್ಗದ ನಾಯಕರನ್ನ ತುಳಿಯುವಂಥ ಕೆಲಸ ಮಾಡ್ತಾರೆ ಅನ್ನೋದನ್ನು ಜನರಿಗೆ ಅದನ್ನು ಮನದಟ್ಟು ಮಾಡಿಕೊಡ್ಬೇಕು ಅಂತ ಹೇಳಿ ಇಡೀ ರಾಜ್ಯದ ಸಮಾವೇಶ ಮಾಡ್ತಾ ಇದ್ದೀವಿ. ಈಗಾಗಲೇ ಒಂದು ಕಡೆ ರಾಯಚೂರಿನಲ್ಲಿ ಆಗಿತ್ತು, ಈಗ ಹಾಸನದಲ್ಲಿ ಆಗ್ತಾ ಇದೆ. ಖಂಡಿತ ಅಂಥದ್ದು ಪತ್ರ ಯಾವುದು ಬಂದಿಲ್ಲ. ಬಹುಶಃ ಯಾವುದು ಫೇಕ್ ಲೆಟರ್ ಹೊರಡ್ತಿರ್ಬೋದು, ನನಗಂತೂ ಯಾವುದು ಬಂದಿಲ್ಲ. ಸೊ ಹಾಗಾಗಿ ಪಕ್ಷದ ಸಂಪೂರ್ಣ ಅನುಮತಿ ಇದೆ ಮತ್ತು ಸಹಮತ ಇದೆ.